ಕುಮಾರಸ್ವಾಮಿಯವರು ಹತಾಶರಾಗ್ಬಿಟ್ಟು ಯಾಕೆ ಕೇಳ್ಬೋದು. ಯಾಕೆ ಹತಾಶರಾಗಿದ್ದಾರೆ? ಕೇಂದ್ರದಲ್ಲಿ ಇಂಡಸ್ಟ್ರಿ ಮಿನಿಸ್ಟ್ರಿ ಇದ್ದಾರಲ್ಲ, ನಾಮಕಾವಸ್ಥೆಗೆ HD ಕುಮಾರಸ್ವಾಮಿ ಅನ್ನುವಂಥ ಹೆಸರಿನಲ್ಲಿ ಇಂಡಸ್ಟ್ರಿ ಮಿನಿಸ್ಟ್ರಿ ಕೊಟ್ಟವ್ರು ಅಷ್ಟೇ. ಒಂದು ಫೈಲು ಅವ್ರ ಹತ್ರ ಬರ್ತಾ ಇಲ್ವಂತ, ಕಳಿಸ್ತಾ ಇಲ್ಲ. ಎಲ್ಲ IASನವ್ರು ಮಾಡ್ತಾವ್ರೆ, ಏನೂ ಕೆಲಸ ಇಲ್ಲ ಪಾಪ ಅವರಿಗೆ. ಸೊ ದಿನ ಬೆಳಗ್ಗೆ ಬಂದು ಮಾಧ್ಯಮಗೋಷ್ಠಿ ಮಾಡಿ ಸುಳ್ಳನ್ನು ಹೇಳುವಂಥದ್ದು. ಪಾಪ BJPಯವರು 3-4 PhD ಮಾಡಿದರೆ ಸುಳ್ಳು ಹೇಳೋದ್ರಲ್ಲಿ ಪಾಪ ಇತ್ತೀಚಿನ ದಿನಗಳಲ್ಲಿ ಕುಮಾರಸ್ವಾಮಿಯವರು ಅವ್ರಿಗಿನ್ನ 2 ಪಟ್ಟು ಜಾಸ್ತಿ ಮಾಡೋರು. 5-6 PhD ಮಾಡಿಬಿಟ್ಟವ್ರೆ. ಇಡೀ ದೇಶಾದ್ಯಂತ ಎಲ್ಲೆಲ್ಲಿ ಯೂನಿವರ್ಸಿಟಿಗಳಿದ್ದಾವೆ ಅಲ್ಲೆಲ್ಲವನ್ನು PhD. ಯಾವುದರಲ್ಲಿ? ಸುಳ್ಳು ಹೇಳೋದ್ರಲ್ಲಿ. ಸುಳ್ಳನ್ನು ನೆತ್ತಿ ಮೇಲೆ ಹೊಡೆದಂಗೆ ಹೇಳ್ತಾರೆ. ಪೋಸ್ಟ್ ಮಾರ್ಟಮ್ನ 2 ಸರಿ ಮಾಡಿಬಿಟ್ಟವ್ರೆ ಅಂತ ನೆನ್ನಿಂದ ಪಾಪ ಬಡ್ಕತ್ತವ್ರೆ. ಪೋಸ್ಟ್ ಮಾರ್ಟಮ್ನ 2 ಸರಿ ಮಾಡುವಂಥ ಉದ್ದೇಶ ಅದು ಏನು ಅನ್ನುವಂಥದ್ದು ಕುಮಾರಸ್ವಾಮಿ ಹೇಳಬೇಕು. ಆಯಿತು, ಪೋಸ್ಟ್ ಮಾರ್ಟಮ್ನ 2 ಸರಿ ಮಾಡಿದ್ದಾರೆ ಅಂತಲೇ ಇಟ್ಕೊಳ್ಳಿ. ಮೆಡಿಕಲಿ ಸಪೋಸ್ ಇನ್ ಕೇಸ್ ಇಫ್ ದೇ ಹ್ಯಾವ್ ಎನಿ ಡೌಟ್ಸ್, ಡಾಕ್ಟರ್ಸ್ ಕ್ಯಾನ್ ಗೋ ಫಾರ್ ಪೋಸ್ಟ್ ಮಾರ್ಟಮ್ ಒನ್ಸ್ ಅಗೇನ್. ಗುಂಡಿ ತೋಡಿ ಊತ ಮೇಲೆ ಏನೋ ಡೌಟ್ ಬಂದ್ರೂ ಕೋರ್ಟ್ ಆದೇಶದ ಮೇರೆಗೆ ಎಣ ತೆಗೆದು, ವಾಸನೆ ಬರುವಂಥ ಎಣ ತೆಗೆದು ಇನ್ನೊಂದ್ಸರಿ ಪೋಸ್ಟ್ ಮಾರ್ಟಮ್ ಮಾಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. 2ನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿರುವಂಥದ್ದಕ್ಕೂ ಇದು ಕೇಸ್ ಮುಚ್ಚಾಕುವಂಥದ್ದಕ್ಕೂ ಮತ್ತೊಂದಕ್ಕೂ ಇನ್ನೊಂದಕ್ಕೂ ಗಲಾಟೆ ಆಗಿರುವಂಥದ್ದು, ಸತ್ತೋಗಿರೋದಕ್ಕೂ ಏನು ಸಂಬಂಧ ಅನ್ನುವಂಥದ್ದು ಕುಮಾರಸ್ವಾಮಿ ಅವ್ರು ದಯಮಾಡಿ ಹೇಳಿ. 2 ಬಾರಿ ಮುಖ್ಯಮಂತ್ರಿಗಳಾಗಿದ್ರಲ್ಲ ನೀವು, ಏನ ಪದೇ ಪದೇ ಸುಳ್ಳನ್ನು ಹೇಳಿ 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 ಈ ಜನಗಳನ್ನ ಯಾವ ರೀತಿ ದಿಕ್ಕು ತಪ್ಪಿಸ್ತಾ ಇದ್ದೀರಾ ಅನ್ನುವಂಥದ್ದು ಅರ್ಥ ಆಗ್ತಾ ಇಲ್ಲ. ಏನು ನಿಮ್ಮದು ಸಮಸ್ಯೆ ಏನ್ರಿ? ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಲೀಗಲಿ ಡೆಫಿನೆಟ್ಲಿ ಲೀಗಲ್ ಆ್ಯಕ್ಷನ್ ವಿಲ್ ಬಿ ಇನಿಷಿಯೇಟೆಡ್. ಯಾರೇ ಆಗಿದ್ದರೆ ಏನು ಎತ್ತ ಅನ್ನುವಂಥದ್ದು ಡೆಫಿನೆಟಾಗಿ ಮುಲಾಜಿಲ್ಲದೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ.